ಹಾಯ್, ಇದು RCM ಬಿಸ್ನೆಸ್ಸಲ್ಲಿ ಆನ್ಲೈನ್ ಯಾವ ರೀತಿ ಹಾಕಬೇಕು, ಆರ್ಡ್ರ್ ಹಾಕಬೇಕು ಅನ್ನೋದು ಇಲ್ಲಿ ನೋಡ್ಬೋದು. ನೀವು ಫಸ್ಟು RCM ಆ್ಯಪ್ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಗೆ RCM ಆ್ಯಪ್ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಪಿನ್ ಕೋಡ್ ಹಾಕಬೇಕು. ಫಸ್ಟು ಪಿನ್ ಕೋಡ್ ಹಾಕಿ ನಿಮ್ಮ ಏರಿಯಾ ಯಾವ ಪಿನ್ ಕೋಡ್ ಇದೆಯೋ ಆ ಪಿನ್ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪಿನ್ ಕೋಡ್ ಹಾಕಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ನಿಮ್ಮ ಆಟೋಮೆಟಿಕ್ ನಿಮ್ಮ ಅಲ್ಲಿ ಆಡ್ ಆಗುತ್ತೆ. ನೆಕ್ಸ್ಟ್ ಕ್ಯಾಟಗರೀಸ್ಗೆ ಹೋಗಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೆಲ್ತ್ ಕೇರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಪ್ಲಿಮೆಂಟ್ಸಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ವುಮೆನ್ ಅಂದರೆ ನ್ಯೂಟ್ರಿಚಾರ್ಜ್ ವುಮೆನ್ ಪ್ರಾಡಕ್ಟ್ ಇಲ್ಲಿದೆ, ಮತ್ತು DHA ಸಿಗುತ್ತೆ ನಿಮಗೆ. ನ್ಯೂಟ್ರಿಚಾರ್ಜ್ ವುಮೆನ್ ಪ್ರಾಡಕ್ಟ್ನ ಯಾವ ರೀತಿ ಆರ್ಡ್ರ್ ಹಾಕೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಆರ್ಡ್ರು ಸೆಲೆಕ್ಟ್ ಮಾಡಿದೆ ಮತ್ತು ಆಡ್ ಟು ಕಾರ್ಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಅದು ಕಾರ್ಟ್ಗೆ ಹೋಗಿ ಕುತ್ಕೊಳುತ್ತೆ. ಮತ್ತು DHA ನನಗೆ ಒಂದು ಬೇಕು, ಅಲ್ಲಿ ಆಡ್ ಟು ಕಾರ್ಟ್ ಕೊಟ್ಟೆ, ಅದು ಹೋಗಿ ಕಾರ್ಟಲ್ಲಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ನಮಗೆ ಬೇರೆ ಯಾವುದಾದ್ರೂ ನೆಕ್ಸ್ಟ್ ಫುಡ್ ಪ್ರಾಡಕ್ಟ್ ನೋಡೋಣ. ಫುಡ್ ಪ್ರಾಡಕ್ಟಲ್ಲಿ ನಾನು ಫುಡ್ ಆ್ಯಂಡ್ ಗ್ರಾಸರಿಗೆ ಹೋದರೆ ನಮಗೆ ಅಲ್ಲಿ ಸಿಗುತ್ತೆ. ಅಲ್ಲಿ ನನಗೆ ಆಯಿಲ್ ಬೇಕಾಯಿತು, ಅದಕ್ಕೆ ಅಲ್ಲಿಗೆ ಹೋಗಿದ್ದೀನಿ. ಇಲ್ಲಿ ನೋಡ್ಬೋದು 1 ಲೀಟ್ರ್ ಆಯಿಲ್. ನಾನು ಆಯಿಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1 ಲೀಟ್ರ್ ಅಲ್ಲಿ ಆ್ಯಡ್ ಮಾಡಬೇಕು. ಪ್ಲಸ್ ಅಂತ ನೀವು ಕೊಟ್ಟರೆ ಒಂದು ಆಡ್ ಆಗುತ್ತೆ, ಮತ್ತು ಆಡ್ ಟು ಕಾರ್ಟ್ ಅಂತ ಕೊಟ್ಟರೆ ಪ್ರಾಡಕ್ಟ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಟೋಟಲಿ ಎಲ್ಲ ಕಾರ್ಟ್ಗೆ ಹೋಯ್ತು. ಈಗ ಕಾರ್ಟ್ ಹತ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ನೀವೇನು ಆಡ್ ಮಾಡಿದರೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ಚೆಕ್ಔಟ್ ದಿ PVC ಅಂತ ಹೇಳ್ಬಿಟ್ಟಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಆಡ್ ಅಡ್ರೆಸ್ ಬರುತ್ತೆ. ನೀವು ಹೊಸದಾಗಿ ಆಗ್ತಾಯಿದ್ರೆ ಅಡ್ರೆಸ್ ಮಾಡ್ಕೊಳ್ಳಿ. ನೇಮ್, ಪಿನ್ ಕೋಡು, ಅಡ್ರೆಸ್ ನಿಮ್ದು ಆಡ್ ಮಾಡಿ, ಸ್ಟೇಟ್ ಮಾಡಿ, ಸೆಲೆಕ್ಟ್ ಡಿಸ್ಟಿಕ್, ಸಿಟಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಮತ್ತು ಇಮೇಲ್ ID ಹಾಕಿ, ಜೊತೆಗೆ ನಿಮ್ಮ ಲೊಕೇಶನ್ ಆಡ್ ಮಾಡಿಬಿಟ್ಟು ಇಲ್ಲಿ ಕಂಪ್ಲೀಟ್ ಸೇವ್ ಅಡ್ರೆಸ್ ಅಂತಿದೆ, ಸೇವ್ ಅಡ್ರೆಸ್ ಮಾಡಬೇಕು. ಸೇವ್ ಅಡ್ರೆಸ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟರೆ ನಿಮಗೆ ಡೈರೆಕ್ಟ್ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ. ಯಾಕಂದರೆ ನಿಮ್ಮ ಪ್ರಾಡಕ್ಟ್ ಏನಿದೆ ಕಂಪ್ಲೀಟು ನೀವು ಮತ್ತೆ ರೀಚೆಕ್ ಮಾಡ್ಕೋಬೋದು, ಬೇಕಂದರೆ ಡಿಲೀಟ್ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಮತ್ತು ಕ್ಯಾಶ್ ಆನ್ ಡೆಲಿವರಿ 2 ಆಪ್ಷನ್ ಬರುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೂ ತೊಗೋಬೋದು, ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡಿದ್ರೂ ತೊಗೋಬೋದು. ಥ್ಯಾಂಕ್ ಯು.